ರಕ್ಷಿಸಲ್ಪಟ್ಟಿದ್ದೇವೆ. ಈಗ ನಾವು ಯಾರ ಜನರು? ಯಾರ ಜನರು? ಹಾಗಾದ್ರೆ ಲೋಕದಲ್ಲಿ ಇರ್ಬೇಕಾ ಇರಬಾರ್ದ? ಇರ್ಬೇಕು. ಇರ್ಬೇಕು ನೋಡ್ರಿ. ಲೋಕ ಬಿಟ್ಟು ಎಲ್ಲಿ ಹೋಗುತ್ತವ? ಲೋಕ ಬಿಟ್ಟು ಎಲ್ಲಿ ಹೋಗ್ಬೇಕ್ರಿ? ಲೋಕದಲ್ಲಿ ಇರ್ಬೇಕಾ ಇರಬಾರ್ದು? ಸಮಯ ಬಹಳ ಕಡಿಮೆ ಇದೆ, ಮುಕ್ತಾಯದ ಸಮಯ ಬಂದೈತಿ. ನೇರವಾಗಿ ಒಂದು ವಾಕ್ಯ ಓದುತ್ತಾ ಹಂಗ ಸ್ವಲ್ಪ ಧ್ಯಾನ ಮಾಡೋಣ. ಯಾರ ಹತ್ರ ಪುಣ್ಯಾತ್ಮರ ಹತ್ರ ಬೈಬಲ್ ಅದು ಇದ್ರೆ ಹೊಸ ಒಡಂಬಡಿಕೆಯಲ್ಲಿ 1 ಯೋಹಾನ, ಹೊಸ ಒಡಂಬಡಿಕೆಯಲ್ಲಿ 1 ಯೋಹಾನ, ನಿಮಗ ಪುಟ ಸಂಖ್ಯೆ ಹೇಳ್ಬೇಕಲ್ಲ, ಒಂದು ಸೆಕೆಂಡ್. ಹದಿನೈದು 16 ಲೋಕವನ್ನಾಗಲಿ ಲೋಕದಲ್ಲಿರುವವಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಈಗ ಎಲ್ಲರೂ ಬೈಬಲ್ ಕೇಳಿಸ್ಕೊಳ್ಳಿ, ಎಲ್ಲರೂ ಈ ಕೈ ನೋಡಿ. ಆಮೇಲೆ ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ಮಾತು ಎಂದು ಏನಾಗಲ್ಲ, ಸುಳ್ಳಾಗುವುದಿಲ್ಲ. ಆಮೇಲೆ ನಾವು ಅರಣ್ಯಕಾಂಡ ಪುಸ್ತಕಕ್ಕೆ ಹೋಗುವುದಾದರೆ 23ನೇ ಅಧ್ಯಾಯದಲ್ಲಿ ಒಂದು ಮಾತು, ಅದು ಓದುವುದು ಬೇಡ, ನಾನು ಹಂಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ನಮ್ಮ ಮುಂಭಾಗದಲ್ಲಿ ಸಮಯ ಇಲ್ಲ. ಅಲ್ಲಿ ವಾಕ್ಯ ಏನ್ ಹೇಳ್ತಂದ್ರೆ, ದೇವರು ಮನುಷ್ಯರಂತೆ 2 ಮಾತಿನವನು ಅಲ್ಲಂತೆ, ಮಾನವರಂತೆ ಮನುಷ್ಯನು ಏನ್ ಮಾಡಂಗಿಲ್ಲಂತೆ, ಬೇರೆ ಮಾಡಂಗಿಲ್ಲ. ಏನು ನುಡಿದ, ಏನು ಮಾತು ಕೊಟ್ಟ, ಏನು ವಾಗ್ದಾನ ಮಾಡಿದ ಪುಣ್ಯಾತ್ಮ, ಅದನ್ನೇ ಅವರ ಪ್ರಾಣ ನಷ್ಟವಾದರೂ ಪ್ರಮಾಣ ತಪ್ಪದೆ ಆ ಕಾರ್ಯವನ್ನ ಮಾಡುವ ದೇವರಾಗಿದ್ದಾರೆ. ಏನ್ ಹೇಳ್ರಿ? ಪ್ರಾಣ ನಷ್ಟವಾದರೂ ಪ್ರಮಾಣ ತಪ್ಪದೆ ತನ್ನ ಕಾರ್ಯವನ್ನ ಮಾಡಿ ಮುಗಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಅನೇಕರು ಓದಿದ್ದೀರಿ, ಪ್ರಜಕರ ಮೂಲಕವಾಗಿ ಅನೇಕರು ಕಣ್ಣಿಂದ ನೋಡಿದ್ದೀರಿ. ಲೂಕನ ಸುವಾರ್ತೆ, ದಯಾಸಾಗರ್ ಫಿಲಿಮ್ಗಳು ನಾವು ವರ್ಷ ಇಲ್ಲಿ ಹಾಕ್ತಿದ್ದೀವಿ, ಬಹಳ ಜನ ನೋಡಿದ್ದೀರಿ. ಸಭೆಯಲ್ಲಿ ಬ್ಯಾರೆಯಲ್ಲಿ ಆಟ ಹಚ್ಚಿದವ ಇಲ್ಲೋ ಗೊತ್ತಿಲ್ಲ, ಬಟ್ ಸಭೆಯಲ್ಲಿ ದೆವ್ವಗಳು, ಮಾಟಗಳು, ಹೌದಾ, ಮತ್ತೆ ಮಂತ್ರಗಳು, ಗಾಳಿ ಧೂಳಿಗಳು, ಈ ಆಲಯದಲ್ಲಿ ಮಾತ್ರ ಆಟ ಹಚ್ಚಂಗಿಲ್ಲ. ಒಂದು, ಎರಡನೇದಾಗಿ ಒಳಗ ಬರಂಗಿಲ್ಲ. ಅವ್ರು ಏನ್ ಹೇಳ್ರಿ, ಒಳಗು ಬರ್ಬೇಕಾದ್ರೂ ನಾವ್ ಏನ್ ಮಾಡ್ತಾವಂದ್ರೆ, ಅಯ್ಯೋ ಅಲ್ಲಿ ಕರ್ಕೊಂಡು ಹೋಗ್ಬೇಡ್ರಿ ನನ್ನ, ಅಲ್ಲಿ ಏನ್ ತುಂಬ್ಕೊಂಡೈತಿ, ಅಲ್ಲಿ ಬೆಂಕಿ ತುಂಬ್ಕೊಂಡೈತಿ, ನನಗ ಸುಡಾಕತೈತಿ, ನಾನ್ ಬಿಟ್ಟು ಹೋಗುತ್ತೇನೆ. ಆಮೇಲೆ ನನ್ನ ಒಳಗಡೆ ಕರ್ಕೊಂಡು ಹೋಗ್ಬೇಡ್ರಿ, ಒಂದ್ ವೇಳೆ ಹೋಗುದಾದ್ರೆ ನಾನು ಇಲ್ಲೇ ಬಿಟ್ಟು ಹೋಗ್ತೇನೆ. ಯೇಸು ದೇವಿಗೆ ಈ ಮಗಳನ್ನ ಬಿಟ್ಟು ಹೋಗಂತ ಹೇಳಿ ಆಜ್ಞೆ ಮಾಡೋದಕ್ಕಿಂತ ಮುಂಚೆನೆ ಬಿಫೋರ್ ದೇವರೇ ಯೇಸು ಸ್ವಾಮಿ ಹತ್ರ ಬೇಡ್ಕೊಳ್ತೇನೆ, ಪರಾತ್ಪರನಾದ ದೇವರ ಮಗನೇ, ನನ್ನನ್ನು ಕಾಡುವುದಕ್ಕೆ ಇಲ್ಲಿಯೂ ಬಂದಿಯಪ್ಪ, ಹೌದಾ, ನೀ ಹೇಳೋದಕ್ಕಿಂತ ಮೊದಲ ಹೋಗ್ಕಣ್ಣ, ನನ್ನನ್ನು ಏನ್ ಮಾಡ್ಬೇಡ, ಹೊರಗಡೆ ಕಳಿಸಬೇಡ, ಈ ಹಂದಿ ಒಳಗೆ ಹೋಗಕ್ಕೆ ನಾನು ಏನ್ ಮಾಡು, ಅಪ್ಪನೇ ಕೊಡೋದು ಅದ ಬೇಡ್ಕೊತ್ತು. ಯಾವುದು? ದೆವ್ವನ ಬೇಡ್ಕೊತ್ತು, ಹೌದಾ. ಇಲ್ಲಿ 4 ಮಂದಿ ಕೈ ಹಿಡಿದು, 4 ಮಂದಿ ಕಾಲು ಹಿಡಿದು, ಕೂದಲ ಹಿಡಿದು ಜಗ್ಗಾಡೋದು, ಆದ್ರೂ ದೇವ್ ಹೋಗ್ಬಾರ್ದು. ಯಾಕ?
ಇನ್ನ ಕರೋಶಿಗತೆ ಗಿಡ ಹಚ್ಚೋದು, ಆ ಗುಡ್ಯಾಗಿನ ಗತೆ ಬಾಳ ಹಚ್ಚೋದು ಅಟ್ಟ ಉಳ್ದೈತಿ ಸಭೆದಾಗ. ಅದೊಂದು ಉಳ್ದೈತಿ. ಹೌದಾ? ಯೇಸುವಿನ ಕಂಡ್ರ ದೇವರೇ ನಾಶ ಮಾಡಬೇಡ, ಅಂದಿ ಒಳಗೆ ಹೋಗಕ್ ನನಗೆ ಅಪ್ಪನೇ ಕೊಡು ಅಂತ ಬೇಡಿಕೊಳ್ಳುವಂತ ದೆವ್ವ, ಬೇಡಿಕೊಳ್ಳುವಂತ ದೆವ್ವ ಇವತ್ತು ಹೊಕ್ಕಿಲೋ 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 ಅಂದ್ರ ಆ ಯೇಸು ಬೇರೆ ಈ ಯೇಸು ಬೇರೆ ಅನ್ನ, ಆ ಬೈಬಲ್ ಬೇರೆ ಈ ಬೈಬಲ್ ಬೇರೆ ಅನ್ನ, ಆಗಿನ ಶಕ್ತಿ ಬೇರೆ ಈಗಿನ ಶಕ್ತಿ ಬೇರೆ ಅನ್ನ. ಆಮೇಲೆ ದೇವರ ಮಕ್ಕಳೇ ಗಮನಿಸ್ರಿ, ಪದೇ ಪದೇ ಹೇಳ್ತಾ ಇರ್ತೀವಿ, ಪದೇ ಪದೇ ಹೇಳ್ತಾ ಇರ್ತೀವಿ. ಪ್ರಸಂಗಿ 9ನೇ ಅಧ್ಯಾಯದಲ್ಲಿ ಅದರ ಕೊನೆ ವಚನದ ಲಾಸ್ಟ್ ವರ್ಡ್ ಬರೆಯಲ್ಪಟ್ಟಿದೆ, ಒಬ್ಬ ಪಾಪಿಯಿಂದ ಬಹು ಶುಭ ಹಾಳಾಗ್ತಾವಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆದುಕೊಂಡಂತ ಜನರಾಗಿದ್ದೀರಿ, ದೇವರಿಂದ ಪ್ರತ್ಯಕ್ಷಿಸಲ್ಪಟ್ಟವರಾಗಿದ್ದೀರಿ, ಲೋಕದಿಂದ ದೇವರು ಆರಿಸಿಕೊಂಡು ಶಾಶ್ವತವಾದ ರಾಜ್ಯದಲ್ಲಿ, ಪರಲೋಕದಲ್ಲಿ, ನೀತಿ ರಾಜ್ಯದಲ್ಲಿ, ಪ್ರೀತಿಯ ರಾಜ್ಯದಲ್ಲಿ, ದೇವರು ಸತ್ಯದ ರಾಜ್ಯದಲ್ಲಿ ನಿಮ್ಮ ನಡೆಸುವಾಗ, ಆಮೇಲೆ ಭಾನುವಾರ ಮಾತ್ರ ಸತ್ಯದ ಮಾರ್ಗದಲ್ಲಿ ಇರುವುದು, ಉಳಿಕಾದ ದಿವಸ ಅಸತ್ಯದ ಮಾರ್ಗದಲ್ಲಿ ನಡೆದು, ಸುಳ್ಳಿನ ಮಾರ್ಗದಲ್ಲಿ ನಡೆದು. ಹೌದಾ? ಅದು ಲೋಕಕ್ಕೆ ಸಂಬಂಧ ರೀ, ನಮಗೆ ಸಂಬಂಧ ಅಲ್ಲ. ಸುಳ್ಳಿನ ರಾಜ್ಯ ಯಾರ್ದ್ರಿ? ಸೈತಾನದ ಅದು. ಆಮೇಲೆ ಜಾತ್ರೆ, ಡಂಬಾಚಾರಿಕ, ಸುಳ್ಳು ಹೇಳುದು, ಮೋಸ ಮಾಡುದು, ಅನ್ಯಾಯ ಮಾಡುದು, ಹೊಡಿದು, ಕೊಲೆ ಸುಲಿಗೆ ಮಾಡುದು, ಕಿಸೆ ಕತ್ತರು, ಇದೆಲ್ಲ ಯಾರ್ದ್ರಿ? ಸೈತಾನ್ ಜಾತ್ರೆ. ಇವತ್ತು ನಾವು ಸತ್ಯ ತಿಳ್ಕೊಂಡ ಮೇಲೆ, ಆಮೇಲೆ ಸತ್ಯ ತಿಳ್ಕೊಂಡ ಮೇಲೆ ನಾವು ಎಲ್ಲಿಗೆ ಬಂದು ನಿಂತ್ಕೊಂಡಿದೀವಿ ಅಂದ್ರೆ, ಹೌದ್ರಾ? ಅನ್ನ ಗಾಡಿ ಮೇಲೆ ಹೋಗುವಾಗ ಇದೇನಾದ್ರೂ ಫೋನ್ ಕಿಶಾಗಿದ್ದು ಬಿಡ್ತಾವ. ಹೌದಾ? ಅಣ್ಣ 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 ತೊಂದ್ರೆ ಬಿಡೋದು, ಅವ್ರ ಗಾಡಿ 100 ಸ್ಪೀಡ್ ಹೋದ್ ಸುಲ್ತಾನ್ಪುರ ಕಡೆ ಆಗದ. ಹೌದಲ್ರಿ? ಈಗ ಈ ಮೊಬೈಲ್ ಯಾರಿಗೆ ಸಿಗ್ತೀರಿ? ಯಾರಿಗೆ ಸಿಗ್ತೀರಿ? ನನಗೆ ಸಿಗ್ತೀರಿ ಈಗ. ಆಮೇಲೆ ನಾ ಯಾರ ಮಗ? ಮತ್ ನಿಮ್ಮ ಅಪ್ಪ ಬಾಳಪ್ಪ ಮಗ ಇದ್ದೀರಿ ಅಲ್ಲ? ಹೌದು, ಅವ್ರ ಮಗನೇ. ಬಟ್ ಯೇಸು ಆರಿಸಿಕೊಂಡ ಮೇಲೆ ಇವತ್ತು ನಮ್ಮ ಒಳಗಡೆ ಯಾರ ಗುಣ ಬರಬೇಕು? ಯೇಸುವಿನ ಗುಣ ಬರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸಪ್ಪ ಏನ್ ಹೇಳಿದ್ರು? ಕದಿಬಾರ್ದು. ಏನ್ ಮಾಡಬಾರ್ದು? ಕದಿಬಾರ್ದು ಅಂತ ಒಂದು ಹೇಳಿದ್ರು. ಎರಡನೇದಾಗಿ ಇನ್ನೊಬ್ಬರ ವಸ್ತುವನ್ನು ಆಶಿಸಬಾರ್ದು ಅಂತ ಹೇಳಿದ್ರು. ಆಮೇಲೆ ಇವತ್ತು ಅನ್ನೋರ್ ಮೊಬೈಲ್ ಬಿದ್ದರೆ ನಮಗೆ ಇವತ್ತು ಅಮೃತ ಸಿಕ್ಕಂಗೆ. ಅದರ